ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ನನಗೆ ಮೊದಲು ಕಾರಣ ಅಂತಂದ್ರೆ ಕಾರ್ತಿಕ್ ಅವರು. ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಅವರು ಒಂದು 5-6 ದಿನ ಸುಮ್ಮನೆ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಅಲ್ಲೇ ಬೇಕಾದ್ರೆ ಇಲ್ಲೇ ಚಿಕ್ಕಣ್ಣಿದ್ದಾರೆ ಪಕ್ಕ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಕತೆ ಕರ್ಕೊಂಡ್ಬಿಡು ಒಂದು 5 ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದ್ರು. 5-6 ದಿನ ಅಂತ ಹೇಳಿದ್ರು, ಆಮೇಲೆ 15 ದಿನ ಮಾಡಿದ್ರು. ಇರಲಿ, ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂದ್ರೆ ಅದೊಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ, ಅದು ನೀವು ನೋಡಿದ್ರೆ ಕಾಣುತ್ತೆ ಅದು. ಮತ್ತೆ TVF ನಾನು ಒಬ್ಬ ಅಂದ್ರೆ ಯೂಟ್ಯೂಬ್ ವಿಡಿಯೋಗಳು ಮಾಡ್ಕೊಂಡು ಈ ತರ ಬಂದವನು. ಸೊ ಹಂಗಾಗಿ ಆ ಟೈಮಲ್ಲಿ ನಮ್ಗೆ TVF ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಅದು. ಅವಾಗ ಅವ್ರ ಕ್ಯೂಟಿಯಪ್ಪ ವಿಡಿಯೋಸ್ ಆ ಥರದ್ದೆಲ್ಲ. ಮತ್ತೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಅಂದ್ರೆ ನಿಮ್ಮನ್ನ ರಂಜಿಸ್ತಾರೆ ಇಡೀ ಸಿನಿಮಾ. ತುಂಬಾ ಏನ್ ಹೇಳ್ಬೇಕು ಗೊತ್ತಿಲ್ಲ. ಅಮಿತ್ ಕೇಳಿದ್ರೆ ಹೇಳ್ತೀನಿ. ಆರ್ಡರ್ ನಂಗೂ ಕೊಡ್ತೀರಾ ಸರ್? ಓಕೆ. ಆಕ್ಚುಲಿ ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಹೇಳ್ಬಿಡ್ತೀನಿ. ಈಗ ಈ ಸಿನಿಮಾ ಒಪ್ಕೊಳಕ್ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಗಂತ್ ಅವರು. ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ಕೂಲು ಕಾಲೇಜಿಂದ ಅವ್ರನ್ನ ನೋಡ್ತಾ ಬೆಳೆದವರಲ್ಲ ನಾವು. ಯಾವ ಕಾಲದಿಂದ ಸಿನಿಮಾಗಳು ನೋಡಿದ್ದೇವೆ. ಅವರು ಸ್ಕೂಲ್ ಸ್ಟೂಡೆಂಟ್ ಒಬ್ಬ ಸೀನಿಯರ್ ಕಲಾವಿದರ ಜೊತೆ ಯಾಕೆ ಮಾಡೋದು, ಓಕೆ ನಮ್ಗೊಂದು ಚಾನ್ಸ್ ಸಿಗುತ್ತೆ ಅಂದಾಗ ಯಾಕೆ ಬಿಡೋದು ಅಂತ 1947 ನೋಡಿ ಇನ್ನೂ ಹಾಗೆ ಇದ್ದಾರೆ. ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ತಾವು ನಮ್ಗೆ ಯಾರು ಹೌದು ಖಂಡಿತ ಆಮೇಲೆ ಬರ್ತೇವೆ. ಅದು ಯಾರು ಯಾವ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಕೊಡ್ಬೇಕು.